ಕ್ಷೇತ್ರದಲ್ಲಿ ವಿದ್ಯುತ್ ಕ್ಷೇತ್ರದಲ್ಲಿ 2 ಕೂಲಾಂಬ್ನ ಆವೇಶವನ್ನು ಅನಂತದಿಂದ ಎ ಬಿಂದುವಿಗೆ ತರುವಲ್ಲಿ ನಡೆದ ಕೆಲಸ 10 ಜೂಲ್ ಹಾಗೂ ಬಿ ಬಿಂದುವಿಗೆ ತರುವಲ್ಲಿ ನಡೆದ ಕೆಲಸ 20 ಜೂಲ್. ಎ ಮತ್ತು ಬಿ ನಡುವಿನ ವಿಭವಾಂತರವನ್ನು ಕಂಡು ಹಿಡಿಯಿರಿ. ಎ ಮತ್ತು ಬಿ ಬಿಂದುಗಳ ನಡುವಿನ ವಿಭವಾಂತರವನ್ನು ಕಂಡು ಹಿಡಿಯಿರಿ. ಬಿಗೆ ತಂದಲ್ಲಿ ಎ ಇಂದ ಬಿಗೆ ತಂದಲ್ಲಿ ಎ ಇಂದ ಬಿಗೆ ತಂದಲ್ಲಿ ನಡೆದ ಕೆಲಸವನ್ನ ತಿಳಿಸಿ ಅಂತ ಇದೆ. ಇಲ್ಲಿ ಸ್ತನ ಅಥವಾ ಪರಿಹಾರ. ಈಗ ನಡೆದ ಕೆಲಸ ಅಂತಂದ್ರೆ ಇಲ್ಲಿ ಅನಂತದಿಂದ ಎ ಬಿಂದುವಿಗೆ ತರುವಲ್ಲಿ ನಡೆದ ಕೆಲಸ. ನಡೆದ ಕೆಲಸ ಎಷ್ಟಿದೆ ಅಂತಂದ್ರೆ 10 ಜೂಲ್ ಇದೆ. 10 ಜೂಲ್ ಅಂದ್ರ ನೋಡ್ರಿ, ಅನಂತದಿಂದ ಎ ಬಿಂದುವಿಗೆ ತರುವಲ್ಲಿ ನಡೆದ ಕೆಲಸ ಎಷ್ಟು? 10 ಜೂಲ್. ನಂತರ ಏನದ ಅಂತಂದ್ರೆ ಅಲ್ಲಿ ಆವೇಶ ಎಷ್ಟು ಆವೇಶ ಇದೆ ಅಂದ್ರೆ 2 ಕೂಲಾಂಬ್ ಇದೆ. 2 ಕೂಲಾಂಬ್ ಇದೆ. 2 ಕೂಲಾಂಬ್. ಈಗ ಏನಲ್ಲಿ ವಿಭವ ಈಕ್ವಲ್ ಟು ವಿ ಎ ಅಂತ ಅಂದ್ರೆ ವೋಲ್ಟೇಜ್ ಎ ಪಾಯಿಂಟ್ ಅಂದಾಗ ಎ ಬಿಂದುವಿನಲ್ಲಿನ ವಿಭವ ಈಕ್ವಲ್ ಟು 10 ಜೂಲ್ ಡಿವೈಡೆಡ್ ಬೈ 2 ಕೂಲಾಂಬ್. 2 ಕೂಲಾಂಬ್. 2 ಅಂದ್ರೆ 2, 2 ಐದ್ರೆ 10 ಅಂದ್ರೆ ಇಲ್ಲಿ 5 ವೋಲ್ಟ್. 5 ವೋಲ್ಟ್. ಏನಲ್ಲಿ ವಿಭವ ಎಷ್ಟದಪ್ಪ ಅಂತಂದ್ರೆ 5 ವೋಲ್ಟೇಜ್ ಅಂತ. ಅದೇ ರೀತಿಯಾಗಿ ಮತ್ತು ಬಿ ಬಿಂದುವಿಗೆ ತರುವಲ್ಲಿ ನಡೆದ ಕೆಲಸ ಬಿ ಬಿಂದುವಿಗೆ ತರುವಲ್ಲಿ ನಡೆದ ಕೆಲಸ ಎಷ್ಟಿದೆ ಅಂತಂದ್ರೆ 20 ಜೂಲ್ ಇದೆ. ನಂತರ ಅಲ್ಲೇನದ ಅಂತಂದ್ರೆ ಆವೇಶ 2 ಕೂಲಾಂಬ್ ಇದೆ. ಆವೇಶ 2 ಕೂಲಾಂಬ್ ಇದೆ. ಈಗ ಏನದ ಅಂತಂದ್ರೆ ಬಿ ನಲ್ಲಿ ವಿಭವ ಅಂದ್ರೆ ವಿ ಬಿ ಅಂತ ಅರ್ಥ. ಅಂದ್ರೆ ವೋಲ್ಟೇಜ್ ಇನ್ ಬಿ ಪಾಯಿಂಟ್ ಅಂದ್ರೆ ವೋಲ್ಟೇಜ್ ವಿಭವ ಬಿ ಬಿಂದುವಿನಲ್ಲಿ ವಿಭವ ಎಷ್ಟಪ್ಪ ಅಂತಂದ್ರೆ ಇದು 20 ಜೂಲ್ ಇದೆ. ಡಿವೈಡೆಡ್ ಬೈ 2 ಕೂಲಾಂಬ್ ಆವೇಶ ಇದೆ. 2 ಅಂದ್ರೆ 2, 2 ಹತ್ತಲೆ 20 ಅಂದ್ರೆ 10 ವೋಲ್ಟೇಜ್. ಬಿ ಬಿಂದುವಿನಲ್ಲಿ ಏನದ ಅಂತಂದ್ರೆ 10 ವೋಲ್ಟೇಜ್ ವಿಭವಾಂತರ ಇರ್ತದೆ.
ಗಳ ನಡುವಿನ ವಿಭವಾಂತರ ಎ ಮತ್ತು ಬಿ ಗಳ ನಡುವಿನ ವಿಭವಾಂತರ ಎ ಮತ್ತು ಬಿ ಗಳ ನಡುವಿನ ವಿಭವಾಂತರ V equal to VB minus VA. ಯಾಕಂದ್ರೆ ಇಲ್ಲಿ ಎ ಮತ್ತು ಬಿ ಗಳ ನಡುವಿನ ವಿಭವಾಂತರ ಕಂಡುಹಿಡಿಬೇಕಪ್ಪ ಅಂತಂದ್ರೆ ಬಿ ಮತ್ತು ಎ ಗಳ ನಡುವೆ ಇರುವಂತ ವ್ಯತ್ಯಾಸ ನಾವು ಗೊತ್ತಾಯ್ತು ಅಂತಂದ್ರೆ ಅವಾಗ ನಮ್ಗೆ ಎ ಮತ್ತು ಬಿ ಗಳ ನಡುವಿನ ವಿಭವಾಂತರ ಗೊತ್ತಾಗ್ತದೆ. ಅದಕ್ಕಾಗಿ ಇಲ್ಲಿ VB ಎಷ್ಟಿದೆ 10 ವೋಲ್ಟೇಜ್ ಇದೆ ಮೈನಸ್ VA ಎಷ್ಟಿದೆ 5 ವೋಲ್ಟೇಜ್ ಇದೆ. 10ರಲ್ಲಿ 5 ಐತಂದ್ರೆ 5 ವೋಲ್ಟೇಜ್ ಅಂದ್ರೆ ಇಲ್ಲಿ ಎ ಮತ್ತು ಬಿ ಗಳ ನಡುವಿನ ವಿಭವಾಂತರ 5 ವೋಲ್ಟೇಜ್. ಅದೇ ತರ ಅಂತಂದ್ರೆ ಎ ಇಂದ ಬಿಗೆ ಆದೇಶ ತರುವಲ್ಲಿ ನಡೆದ ಕೆಲಸ. ಆದೇಶ ತರುವಲ್ಲಿ ನಡೆದ ಕೆಲಸ. ಎರಡು ಕೇಳೋಣ. ಎ ಮತ್ತು ಬಿ ಗಳ ನಡುವಿನ ವಿಭವಾಂತರ, ನಂತರ ಎ ಇಂದ ಬಿಗೆ ಆದೇಶ ತರುವಲ್ಲಿ ನಡೆದ ಕೆಲಸ ಈಸ್ ಈಕ್ವಲ್ ಟು ವಿಭವಾಂತರ ಇಂಟು ಆವೇಶ. ಸೂತ್ರನೇ ಅದು, ವಿಭವಾಂತರ ಇಂಟು ಆವೇಶ. ಈಗ ವಿಭವಾಂತರ 5 ವೋಲ್ಟ್ ಇದೆ ಇಂಟು ಆವೇಶ 2 ಕೂಲಾಂಬ್ ಇದೆ. 5 10 ಜೂಲ್. 10 ಈಗ ಲೆಕ್ಕ ಏನ್ ಕೊಟ್ಟಿದ್ದಾನೆ ಸಮಸ್ಯೆ ಅಂದ್ರೆ 0.01 ಸೆಂಟಿಮೀಟರ್ ತ್ರಿಜ್ಯದ ತಂತಿಯ ರೋಧ 10 ಓಮದ. ತಂತಿಯ ರೋಧಶೀಲತೆಯು 50 ಗುಣಿಲೆ 10 ಘಾತ ಮೈನಸ್ 8 ಆದರೆ ತಂತಿಯ ಉದ್ದವನ್ನ ಕಂಡು ಹಿಡಿಯಿರಿ ಅಂತ ನಾವು. ಈಗ ಉತ್ತರ ಅಥವಾ ಪರಿಹಾರ ತ್ರಿಜ್ಯ ಎಷ್ಟು ಕೊಟ್ಟನಪ್ಪ ಅಂದ್ರೆ ತ್ರಿಜ್ಯ 0.01 ಸೆಂಟಿಮೀಟರ್. ಇದನ್ನ ಏನ್ ಮಾಡಬೇಕು ಅಂತಂದ್ರೆ ಮೀಟರ್ಗೆ ಕನ್ವರ್ಟ್ ಮಾಡ್ಕೋಬೇಕಂದ್ರೆ 0.01 ಇಂಟು 10 ಘಾತ ಮೈನಸ್ 2 ಮೀಟರ್ಗೆ ಕನ್ವರ್ಟ್ ಮಾಡ್ಕೊಂಡೇವು ನಾವು. ಆಯ್ತಾ. ನೆಕ್ಸ್ಟ್ ಏನಂದ್ರೆ ರೋಧಶೀಲತೆ. ರೋಧಶೀಲತೆ ರೋ ಈಸ್ ಈಕ್ವಲ್ ಟು 50 ಗುಣಿಲೆ 10 ಘಾತ ಮೈನಸ್ 8 ಓಮ್ ಮೀಟರ್. ಇದು ರೋಧಶೀಲತೆ. ನಂತರ ರೋಧ ಕೊಟ್ಟ ನಾವು ರೋಧ ಆರ್ ಎಷ್ಟು 10 ಓಮ್ ಕೊಟ್ಟ ನಾವು. ಅಂದ್ರೆ ಕೊಟ್ಟಿರ್ತಕ್ಕಂಥದ್ದನ್ನ ನಾವು ಈ ರೀತಿಯಾಗಿ ಬರ್ಕೊಂಡಿವಿ. ಈಗ ಏನ್ ಕಂಡುಹಿಡಿಬೇಕಾಗಿದಪ್ಪ ಅಂತಂದ್ರೆ ತಂತಿಯ ಉದ್ದ. ತಂತಿಯ ಉದ್ದ ಅಂದ್ರೆ ಎಲ್ ಕಂಡುಹಿಡಿಬೇಕಾಗ್ಯದ. ನಮ್ಗೆ ಹೌದಾ. ಈಗ ಏನ್ ಮಾಡ್ಬೇಕಪ್ಪ ಅಂದ್ರೆ ಸೂತ್ರ ನಮ್ಗೆ ಗೊತ್ತಿದೆ. ಸೂತ್ರ ನಮ್ಗ ಗೊತ್ತಿದೆ ಏನು ಅಂತಂದ್ರೆ ಆರ್ ಇಸ್ ಈಕ್ವಲ್ ಟು ರೋ ಎಲ್ ಡಿವೈಡೆಡ್ ಬೈ ಎ. ಇದ್ರ ಬದಲಿಗೆ ಏನ್ ಬರ್ಕೋಬೇಕಪ್ಪ ಅಂತಂದ್ರೆ ರೋ
ಎಲ್ ಡಿವೈಡೆಡ್ ಬೈ ಪೈ ಆರ್ ಸ್ಕ್ವಯರ್. ನಿಮ್ಗೆ ಗೊತ್ತಿದೆ ವಿಸ್ತೀರ್ಣವನ್ನ ಕಂಡುಹಿಡಿಯುವ ಸೂತ್ರ, ವೃತ್ತದ ವಿಸ್ತೀರ್ಣವನ್ನ ಕಂಡುಹಿಡಿಯುವ ಸೂತ್ರ ಪೈ ಆರ್ ಸ್ಕ್ವಯರ್. ವೃತ್ತದ ವಿಸ್ತೀರ್ಣ ಇಲ್ಲಿ ಹಾಕ್ತೋಣ ಅಂದ್ರೆ ಗೋಲ್ ಇರ್ತದ, ರೌಂಡ್ ಇರ್ತದ ವಯರ್. ಅದಕ್ಕಾಗಿ ಎ ಬದಲು ಏನಪ್ಪಾ ಅಂತಂದ್ರೆ ಪೈ ಆರ್ ಸ್ಕ್ವಯರ್ ಅನ್ನ ಇಲ್ಲಿ ತೆಗೆದುಕೊಳ್ಳಲಾಗಿದೆ. ಈಗ ನಮಗೆ ಎಲ್ ಅನ್ನ ಕಂಡುಹಿಡಿಯಬೇಕಾಗಿದೆ. ಎಲ್ ಇಸ್ ಈಕ್ವಲ್ ಟು ಆರ್ ಪೈ ಆರ್ ಸ್ಕ್ವಯರ್ divided by ರೋ. ಈ ತರ ಮಾಡ್ಕೋಬೇಕು ನಾವು. ಈಗ ಇದರಲ್ಲಿ ಏನಿದೆ ಅಂತಂದ್ರೆ ವ್ಯಾಲ್ಯೂ ಅನ್ನ ಇಡಬೇಕು. ಏನೇನಿದೆ ಎಲ್ ಕಂಡುಹಿಡಿಬೇಕಾಗಿದೆ. ಆರ್ ಎಷ್ಟದ ಅಂತಂದ್ರೆ 10 ಓಮ್ ಇದೆ ಇಂಟು ಪೈ ಅಂತಂದ್ರೆ 3.14 ಇದೆ ಅದರ ಬೆಲೆ. ಆರ್ ಅಂದ್ರೆ ರೇಡಿಯಸ್ ಎಷ್ಟದಪ್ಪ ಅಂತಂದ್ರೆ 0.01 ಇಂಟು 10⁻², ಅಂದ್ರೆ ಸ್ಕ್ವಯರ್ ಅದ, ಅದನ್ನ 2 ಸರ್ತಿ ಇಡಬೇಕು. 0.01 ಇಂಟು 10⁻². ಡಿವೈಡೆಡ್ ಬೈ ರೋ ಎಷ್ಟದ 50 ಗುಣಿಲೆ 10⁻8 ಓಮ್ ಮೀಟರ್ ಇದೆ. ಈಗ ಇಲ್ಲೇನದ ಅಂತಂದ್ರೆ ಹೆಂಗ್ ಮಾಡ್ಯಾರ ಅವರು, ಇದು ಸಂಕ್ಷಿಪ್ತ ಮಾಡಿದಾಗ ಹೆಂಗಪ್ಪ ಅಂತಂದ್ರ ಇದು 3.14 ಗುಣಿಲೆ 10 ಎಷ್ಟಾಯ್ತು 31.40. ಇದು ಪಾಯಿಂಟ್ ಅನ್ನು ಹೋಗಲಾಡಿಸ್ಬೇಕಾದ್ರೆ ಏನ್ ಮಾಡಿದ್ದಾರೆ ಅಂತಂದ್ರೆ 100ರಿಂದ ಇಲ್ಲಿ ಕೆಳಗಡೆ ಭಾಗಿಸಲಾಗ್ತದೆ. ಬಾ 10 ಗುಣಿಲೆ ಈಗ ನಮ್ಗ ಪಾಯಿಂಟ್ ಅನ್ನ ತೆಗಿಬೇಕಾಗ್ಯದ. ಅದಕ್ಕಾಗಿ ಅದನ್ನ 314 ಇಟ್ಕೋತೀನಿ. ಫಸ್ಟ್ ನೋಡ್ರಿ 314 ಇಟ್ಕೋತೀನಿ. ಇದು ಯಥಾವತ್ತಾಗಿ ಏನದ ಅಂತಂದ್ರೆ ಇದನ್ನ ಒಂದ್ ಸರ್ತಿ ಹಂಗೆ ಇಡ್ತೀನಿ ನಾನು. 0.101 ಇಂಟು 10⁻² ಇಂಟು 0.01 ಇಂಟು 10⁻² ಡಿವೈಡೆಡ್ ಬೈ 50 ಗುಣಿಲೆ 10⁻8 ಓಮ್ ಮೀಟರ್. ಈಗ ಇಲ್ಲಿ ನಾನು ಪಾಯಿಂಟ್ ತೆಗೆದೀನಿ. ಪಾಯಿಂಟ್ ಹೆಂಗ್ ತೆಗೆದೆ ಅಂತಂದ್ರೆ ಇಲ್ಲಿ ನಾನು 2 ಜಾಗ ಬಿಟ್ಟು ಪಾಯಿಂಟ್ ಅದ ಅಂದ್ರೆ ಕೆಳಗಿಂದಕ್ಕೆ ಏನ್ ಮಾಡ್ಬೇಕು 100ರಿಂದ ಗುಣಾಕಾರ ಮಾಡ್ಕೋಬೇಕು. ಗೊತ್ತಾಯ್ತು? 100ರಿಂದ ಭಾಗಾಕಾರ ಮಾಡ್ಬೇಕು ಅಂದ್ರೆ ಇಲ್ಲಿ ಪಾಯಿಂಟ್ ಹೋಗ್ತದ. ಗೊತ್ತಾಯ್ತಲ್ಲ? ಈಗ ಏನ್ ಮಾಡ್ಬೇಕಂದ್ರೆ ಇಲ್ಲಿ ಈ 10 ಬದಲೆ 10 10 100 ಟೋಟಲ್ ಕೆಳಗಡೆ ಎಷ್ಟು ಬಂತಪ್ಪ ಅಂತಂದ್ರೆ 300 ಮ್ಯಾಲ್ 314 ಇಂಟು ಏನದ ಅಂತಂದ್ರೆ 314 ಇಂಟು 10⁻⁻4 10⁻⁻4. ಯಾಕಂದ್ರೆ ಈ 10⁻⁻2 10⁻⁻2 ಎಷ್ಟಾಯ್ತು 10⁻⁻4 ಆಯ್ತು. ಇದು ಇಲ್ಲಿಗೆ ಮುಗಿತಲ್ಲ. ಈಗ ಏನದ ಅಂತಂದ್ರೆ 10 ಕೆಳಗಡೆ ಉಳಿತು ಇಂಟು 50 ಅದ, ಹೌದಾ? ಇಂಟು 10⁻⁻8. ಇನ್ನೊಂದು ಬಂದದ ಇಲ್ಲಿ ಕೆಳಗಡೆ ಏನು ಅಂತಂದ್ರೆ 10⁵5 ಅನ್ನ ನಾವು ಇಟ್ಕೋಬಹುದು. 10⁵5 ಅನ್ನ ಯಾಕೆ ಬಂತು ಅಂತಂದ್ರೆ ಇಲ್ಲಿ 0.0001 ಅಂತ ಏನು ವ್ಯಾಲ್ಯೂ ಆಗ್ತದೆ ಇದು. ಯಾಕಂದ್ರೆ 0.01 ಸ್ಕ್ವೇರ್ ಮಾಡಿದ್ರೆ ಎಷ್ಟು ಬರ್ತದ 0.0001 ಬರ್ತದ. ಇದ್ರ ವ್ಯಾಲ್ಯೂ ಎಷ್ಟಪ್ಪ ಅಂತಂದ್ರ 1 ಡಿವೈಡೆಡ್ ಬೈ 1 ಲ್ಯಾಕ್. 1 ಡಿವೈಡೆಡ್ ಬೈ 1 ಲ್ಯಾಕ್. ಗೊತ್ತಾಯ್ತು? 0.001 ವ್ಯಾಲ್ಯೂ ಎಷ್ಟು ಭಿನ್ನ ರಾಶಿಯಲ್ಲಿ ಇಟ್ಟಾಗ 1 ಡಿವೈಡೆಡ್ ಬೈ 1 ಲ್ಯಾಕ್. 1 ಡಿವೈಡೆಡ್ ಬೈ 1 ಲ್ಯಾಕ್ ಅಂದ್ರೆ 1 ಡಿವೈಡೆಡ್ ಬೈ 10⁵5. ಅದಕ್ಕಾಗಿ ಏನದ ಅಂತಂದ್ರೆ ಕೆಳಗಡೆ ಇಲ್ಲಿ 10⁵5 ಬಂತು. ಈಗ ಇದಕ್ಕ ಸಂಕ್ಷಿಪ್ತ ಮಾಡಿದಾಗ ಏನಾಗ್ತದಪ್ಪ ಅಂತಂದ್ರೆ ಇವೆಲ್ಲದಕ್ಕ ಸಂಕ್ಷಿಪ್ತ ಮಾಡಿದಾಗ 6.28 ಗುಣಿಲೆ 10⁻⁻4 ಡಿವೈಡೆಡ್ ಬೈ 10⁻⁻3. ಯಾಕಂದ್ರೆ 10⁻⁻8 ರಲ್ಲಿ 10⁵5 ಅನ್ನ ತೆಗಿರಿ. ಎಷ್ಟು ಬಂತು 10⁻⁻3. ಇದನ್ನ ಸಿಂಪ್ಲಿಫಿಕೇಶನ್ ಮಾಡ್ಕೊಂಡಾಗ ಎಷ್ಟು ಬರ್ತದಪ್ಪ ಅಂತಂದ್ರೆ 0.628 ಮೀಟರ್ ಬರ್ತದೆ. ಗೊತ್ತಾಯ್ತು ಹೆಂಗ್ ಬರ್ತೀಗ? ಕೆಳಗಡೆ 10⁵5 ಹೆಂಗೆ ಬಂತು ಮತ್ತೆ
ಅಲ್ಲಿ ಏನದ ಅಂತಂದ್ರೆ ಇಲ್ಲಿ 100 ಹ್ಯಾಂಗ್ ಬಂತು ಅನ್ನೋದು ಗೊತ್ತಾಯ್ತಲ್ಲ. ಈ ತರ ಮಾಡಿದ್ರೆ ಏನದ ಅಂತಂದ್ರೆ 0.628 ಎಂ ಬರ್ತದೆ. ಅಂದ್ರೆ ತಂತಿಯ ಉದ್ದ ಎಷ್ಟಪ್ಪ ಅಂತಂದ್ರೆ 0.628 ಎಂ. ಈಗ ತಂತಿಯ ಪ್ರತಿ ಮೀಟರ್ ಉದ್ದದ ರೋಧವು 10 ಓಮದ ತಂತಿಯ ರೋಧಶೀಲತೆಯು 50 × 10⁻⁸ ಓಮ್ ಮೀಟರ್ ಇದೆ. ತಂತಿಯ ಅಡ್ಡ ಕೊಯ್ತವನ್ನು ಕಂಡುಹಿಡಿಯಿರಿ ಅಂತ ನಾವು. ಅದಕ್ಕೆ ಇಲ್ಲೇನು ನಾವು ಕೊಟ್ಟಿರ್ತಕ್ಕಂಥದ್ದನ್ನ ಇಲ್ಲಿ ಬರ್ಕೊಳ್ಳೋಣ. ರೋಧ ಎಷ್ಟಿದೆ ಅಂತಂದ್ರೆ ತಂತಿಯ ರೋಧ 10 ಓಮ್ ಇದೆ. ನೆಕ್ಸ್ಟ್ ಏನದ ಅಂತಂದ್ರೆ ರೋಧ ಆರ್, ಇದು ರೋಧ ಆರ್ 10 ಓಮದ. ನೆಕ್ಸ್ಟ್ ಏನದ ಅಂತಂದ್ರೆ ರೋಧಶೀಲತೆ, ರೋಧಶೀಲತೆ ಅಂದ್ರೆ ಇದು ಎಷ್ಟಿದೆ 50 × 10⁻⁸ ಓಮ್ ಮೀಟರ್ ಇದೆ. ಇನ್ನ ತಂತಿಯ ಉದ್ದ ಎಲ್ ಎಷ್ಟಿದೆ 1 ಮೀಟರ್ ಇದೆ. ಈಗ ಏನ್ ಕಂಡುಹಿಡಿಯೋಣ ನಾವು ಅಂದ್ರೆ ತಂತಿಯ ಅಡ್ಡ ಕೊಯ್ತ ಕಂಡುಹಿಡಿಯಿರಿ ಅಂತ ನಾವು. ಅಂದ್ರೆ ಎ ಕಂಡುಹಿಡಿಬೇಕು. ನಾವು ಇಲ್ಲಿ ಎ ಫೈಂಡ್ ಔಟ್ ಮಾಡಬೇಕು. ಹೌದಾ? ಈಗ ಸೂತ್ರ ಇದೆ, ಏನು ಸೂತ್ರ? R = ρ L / A. ಹೌದಾ? ಈಗ ನಾವು ಎ ಅನ್ನ ಕಂಡುಹಿಡಿಬೇಕಾಗಿದೆ. ಎ ಅನ್ನ ಈ ಕಡೆ ತಗೊಂಬರ್ರಿ. ಎ = ρ L / R. ಈ ತರ ನಾವು ಸೂತ್ರವನ್ನ ಇಲ್ಲಿ ಇದು ಮಾಡ್ಕೋಬಹುದು. ಹೌದಾ? ಈಗ ಎ ಆಸ್ ಇಟ್ ಈಸ್ ಹಂಗೆ ಇಡ್ರಿ. ಯಾಕಂದ್ರೆ ಎ ಕಂಡುಹಿಡಿಯೋದದ ನಮ್ಗ. ಎ ಆಸ್ ಇಟ್ ಈಸ್ ಹಂಗೆ ಇಡ್ರಿ. ಎ ಅನ್ನ ಕಂಡುಹಿಡಿಯೋದದ. ರೋ ಕೊಟ್ಟ ನಾವು ಎಷ್ಟು? ರೋ ಇದು ತಂತಿಯ ರೋಧಶೀಲತೆ 50 × 10⁻⁸ ಓಮ್ ಮೀಟರ್ ಇದೆ. ಇಂಟು ಎಲ್ ಕೊಟ್ಟ ನಾವು ಎಷ್ಟು? 1 ಮೀಟರ್ ಅಂತೇಳಿ. ಡಿವೈಡೆಡ್ ಬೈ ಆರ್ ಎಷ್ಟು ಕೊಟ್ಟನ? 10. ಹೌದಾ? ಈಗ 10 × 10 10 × 5 50. ಅಂದ್ರೆ ತಂತಿಯ ಅಡ್ಡ ಕೊಯ್ತ ಎಷ್ಟು ಬರ್ತಪ್ಪ ಅಂತಂದ್ರೆ 5 × 10⁻⁸ ಏನದ ಅಂತಂದ್ರೆ ಸ್ಕ್ವೇರ್ ಮೀಟರ್. ಅಡ್ಡ ಕೊಯ್ತವನ್ನ ನಾವು ಸ್ಕ್ವೇರ್ ಮೀಟರ್ ನಲ್ಲಿ ಅಳತೆ ಮಾಡೋದ್ರಿಂದ ಇಷ್ಟು ಬರ್ತದೆ. 5 × 10⁻⁸ ಸ್ಕ್ವೇರ್ ಮೀಟರ್. ಮೊದಲು ಏನ್ ಮಾಡ್ಬೇಕು ಅಂದ್ರೆ ನೋಡ್ರಿ, 3 ರೋಧಕಗಳು ಕೊಟ್ಟ ನಾವು 5 ಓಮ್ 10 ಓಮ್ 15 ಓಮ್ ಮತ್ತು 30 ಓಮ್ ವಿಭವಾಂತರ ಇರ್ತದ. 30 ವೋಲ್ಟ್ ವಿಭವಾಂತರಗಳನ್ನು ಸರಣಿಯವಾಗಿ ವಿದ್ಯುತ್ ಕೋಶಕ್ಕೆ ಜೋಡಿಸಲಾಗಿದೆ. ಮಂಡಲದಲ್ಲಿ ಅಮ್ಮೀಟರ್ ಮತ್ತು ವೋಲ್ಟಾಮೀಟರ್ಗಳನ್ನು ಜೋಡಿಸಲಾಗಿದೆ. ಈ ಎಲ್ಲಾ ವಿದ್ಯುತ್ ಪರಿಕರಗಳನ್ನು ಸೂಕ್ತವಾಗಿ ಸಂಪರ್ಕಿಸಿರುವ ಮಂಡಲವನ್ನು ರಚಿಸಿ ಅಂತ ಮೊದಲು ಮಂಡಲ ಹಾಕಬೇಕು. ಅದು ಆದ ನಂತರ 10 ಓಮ್ ರೋಧಕದಲ್ಲಿ ಪ್ರವಹಿಸುವ ವಿದ್ಯುತ್ ಪ್ರವಾಹ ಮತ್ತು ಅದರ ನಡುವಿನ ವಿಭವಾಂತರವನ್ನು ಕಂಡುಹಿಡಿಯಿರಿ ಅಂತ ನಾವು. ಅದಕ್ಕೆ ಮೊದಲು ನಾವೇನ್ ಮಾಡ್ಬೇಕು ಅಂದ್ರೆ ಒಂದು ಮಂಡಲವನ್ನ ರಚಿಸಬೇಕು. 3 ರೋಧಕ ಇರುವಂತದ್ದು ಆಯ್ತಾ? ಅದಕ್ಕೆ ಇಲ್ಲಿ ನೋಡ್ರಿ, ಇಲ್ಲಿ ಒಂದೊಂದು 5 ಓಮ್ ಇದೆ,
ಓಮ್ ಇದೆ. ಇನ್ನ ಇಲ್ಲಿ ಅಮ್ಮೀಟರ್ ಅನ್ನ ಏನ್ ಮಾಡಲಾಗಿದೆ, ಸಂಪರ್ಕಿಸಲಾಗಿದೆ. ಹ್ಯಾಂಗ ಸರಣಿ ರೂಪದಲ್ಲಿ ಸಂಪರ್ಕಿಸಲಾಗಿದೆ. ಮತ್ತೆ ಬ್ಯಾಟರಿ ಸಂಪರ್ಕಿಸಲಾಗಿದೆ. ನೆಕ್ಸ್ಟ್ ಪ್ಲಗ್ ಕೀಯನ್ನ ಸಂಪರ್ಕಿಸಲಾಗಿದೆ. ಮತ್ತ ವೋಲ್ಟಾಮೀಟರ್ ಅನ್ನ ಏನ್ ಮಾಡಲಾಗಿದೆ, ಸಮಾನಾಂತರವಾಗಿ ಜೋಡಿಸಲಾಗಿದೆ. ಇದು ಒಂದು ವಿದ್ಯುತ್ ಮಂಡಲ ಐತೀಗ. ಇದು ಏನಾಯ್ತು, ಒಂದು ವಿದ್ಯುತ್ ಮಂಡಲ ಐತೀಗ. ಈಗ ಏನಂತ ನಮ್ಮ 10 ಓಮ್ ರೋಧಕದಲ್ಲಿ ಇದರಲ್ಲಿ ಪ್ರವಹಿಸುವ ವಿದ್ಯುತ್ ಪ್ರವಾಹವನ್ನು ಮತ್ತು ಅದರ ನಡುವಿನ ವಿಭವಾಂತರವನ್ನ ಕಂಡು ಹಿಡಿಯಿರಿ ಅಂತ ನಾವು. ಈಗ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ ಇಲ್ಲಿ ಸರಣಿ ರೂಪದಲ್ಲಿ ಇವುಗಳನ್ನ ಜೋಡಿಸಿರುವುದರಿಂದ ಇಲ್ಲಿ ಒಟ್ಟು ರೋಧವನ್ನ ನಾವು ಮೊದಲ ಲೆಕ್ಕ ಹಾಕ್ಬೇಕು. ಇಲ್ಲಿ ಒಟ್ಟು ರೋಧ ಅಂದ್ರೆ RS = R1 ಪ್ಲಸ್ R2 ಪ್ಲಸ್ R3. ಒಟ್ಟು ರೋಧ ಅಂದ್ರೆ ಯಾಕೆ 3 ರೋಧಗಳನ್ನ ಏನ್ ಮಾಡ್ಯಾರ, ಸರಣಿ ರೂಪದಲ್ಲಿ ಜೋಡಿಸಲಾಗ್ಯದ. ಅದಕ್ಕಾಗಿ R1 ಎಷ್ಟದ, 5 ಓಮ್ ಇದೆ. R2 ಎಷ್ಟಿದೆ, 10 ಓಮ್ ಇದೆ. R3 ಎಷ್ಟಿದೆ, 15 ಓಮ್ ಇದೆ. ಟೋಟಲ್ 3 ಸೇರಿದ್ರೆ ಏನಪ್ಪಾ ಅಂತಂದ್ರೆ ಒಟ್ಟು ರೋಧ ಎಷ್ಟಾಗ್ತದ ಅಂದ್ರೆ 30 ಓಮ್ ಆಯ್ತು. ಈಗ ಏನ್ ಕೇಳ್ಯಾನವ ಅಂದ್ರೆ ವಿದ್ಯುತ್ ಪ್ರವಾಹ ಕೇಳ್ಯಾನ. ಅದಕ್ಕಾಗಿ ಏನದ ಅಂತಂದ್ರೆ ಇಲ್ಲಿ ವಿದ್ಯುತ್ ಪ್ರವಾಹ ಅಂದ್ರ ಐ ಕಂಡುಹಿಡಿಯುವ ಸೂತ್ರ I = V/R. ವಿದ್ಯುತ್ ಪ್ರವಾಹ I = V/R. V ಎಷ್ಟಿದೆ, 30 ವೋಲ್ಟ್ ಇದೆ. 30 ವೋಲ್ಟ್ ಇದೆ. ನೆಕ್ಸ್ಟ್ R ಎಷ್ಟಿದೆ, 30 ಓಮ್ ಇದೆ. ಅಂದ್ರೆ 30 30 ಅಂದ್ರೆ 1 ಆಂಪಿಯರ್ ಇಲ್ಲಿ ಏನಾಗ್ತದ, ವಿದ್ಯುತ್ ಹರಿತದ. ಎಲ್ಲಿ, 10 ಓಮ್ ರೋಧಕದಲ್ಲಿ. ಹೌದಾ, ಇಲ್ಲ 10 ಓಮ್ ರೋಧಕದ ನಾವು ಇದು ಮಾಡ್ಬೇಕು. ಒಟ್ಟು ರೋಧ ಇಡಬಾರ್ದು ಇಲ್ಲಿ 10 ಓಮ್. ಯಾಕಂದ್ರೆ 10 ಓಮ್ ರೋಧದ ಮೂಲಕ ಅಂದ ನಾವು 10 × 10 10 × 30 ಅಂದ್ರೆ ಟೋಟಲ್ I = 3 ಆಂಪಿಯರ್ ವಿದ್ಯುತ್ ಪ್ರವಾಹ ಇಲ್ಲಿ ಹರಿತದ. ನಮ್ಗೆ ಒಟ್ಟು ರೋಧ 30 ಅದ, ಆದ್ರೆ 10 ಓಮ್ ರೋಧಕದ ಮೂಲಕ ಎಷ್ಟು ಹರಿತದಪ್ಪ ಅಂತಂದ ನಾವು. ನೆಕ್ಸ್ಟ್ ಏನದ ಅಂತಂದ್ರೆ ಈಗ ವಿ ಕಂಡುಹಿಡಿಬೇಕು. ಅಂದ್ರೆ ವಿಭವಾಂತರ ಅಲ್ಲಿ ಎಷ್ಟಿರ್ತದ ಅಂತ. ಅದಕ್ಕೆ ಇಲ್ಲಿ ನೋಡ್ರಿ, V = I × R. I ಅಂದ್ರೆ ಈಗಾಗಲೇ ನಮ್ಗೆ ಗೊತ್ತದ ಎಷ್ಟು, 3 ಆಂಪಿಯರ್ ಇಂಟು ರೋಧ ಎಷ್ಟದ, 10 ಓಮ್. ಯಾಕಂದ್ರೆ ಇದನ್ನೇ ತಗೋಬೇಕು ನಾವು. ಅಂದ್ರೆ 30 ವೋಲ್ಟ್. ಓಮ್ ಅಂದ್ರೂ ಸಹಿತ ಸರಣಿ ರೂಪದಲ್ಲಿ ಜೋಡಿಸಿದಾಗ ಏನಾಗಿರ್ತದಪ್ಪ ಅಂತಂದ್ರ ಕರೆಂಟ್ ಸಮನಾಗಿರ್ತದ ಅಂತ ಅದ ಒಂದು ಸ್ಟೇಟ್ಮೆಂಟ್. ಅದಕ್ಕಾಗಿ ಏನದ ಅಂತಂದ್ರೆ ನಾವು 30 ಓಮ್ ತಗೋಬೇಕು. 30 ಓಮ್ ತಗೊಂಡಾಗ 30 ಓಮ್ ತಗೊಂಡಾಗ 31 1 ಆಂಪಿಯರೇ ಕರೆಕ್ಟ್ ಅದು. 1 ಆಂಪಿಯರೇ ಕರೆಕ್ಟ್. ಈಗ ಇಲ್ಲಿ ವಿಭವಾಂತರ ಎಷ್ಟಿರ್ತಪ್ಪ ಅಂತಂದ್ರೆ I × R ಅಂದ್ರೆ ಇದು 1 ಆಂಪಿಯರ್ ಅಂದ್ರೆ ಟೋಟಲ್ 10 ವೋಲ್ಟೇಜ್. ಅಂದ್ರೆ ಸ್ವಲ್ಪ ಕನ್ಫ್ಯೂಸ್ ಮಾಡ್ದಂಗೆ ಮಾಡ್ಯಾನ ಅಲ್ಲಿ. ಏನದ ಅಂದ್ರೆ 10 ಓಮ್ ರೋಧಕದಲ್ಲಿ ಪ್ರವಹಿಸುವ ವಿದ್ಯುತ್ ಪ್ರವಾಹ ಅಂದಾಗ ನಾವು ಕನ್ಫ್ಯೂಷನ್ ಆಗಬಾರ್ದು ಅಂತ ಇದರಿಂದ ಗೊತ್ತಾಗ್ತದೆ. ಯಾಕಂದ್ರ ನಮ್ಗೆ ಈಗಾಗಲೇ ಗೊತ್ತದ ಸರಣಿ ಇದರಲ್ಲಿ ಏನದ ಅಂತಂದ್ರ ಒಂದೇ ತರ ವಿದ್ಯುತ್ ಪ್ರವಾಹ ಇರ್ತದ ಅಂತೇಳಿ.
ಸಮಾನವಾಗಿ ವಿದ್ಯುತ್ ಹರಿತದ ಅಂತ ಹೇಳ್ತೀವಿ. ಅಂದ್ರೆ ಈ 10 ಓಮ್ ರೋಧಕದಲ್ಲಿನೂ ಅಷ್ಟೇ ಇರ್ತದ, 5 ಓಮ್ದಲ್ಲಿನೂ ಅಷ್ಟೇ ಇರ್ತದ, 15 ಓಮ್ದಲ್ಲಿನೂ ಅಷ್ಟೇ ಇರ್ತದ. ಹಂಗಾಗಿ ಏನದ ಅಂತಂದ್ರೆ ಇಲ್ಲಿ ಈಗ ಹಾಗಾದ್ರೆ ಇಲ್ಲಿ 5 ಓಮ್ ಇರುವಂತ ಇದರಲ್ಲಿ ರೋಧಕದಲ್ಲಿ ಹರಿಯುವ ವಿದ್ಯುತ್ 1 ಆಂಪಿಯರ್, 15 ಓಮ್ ಇರುವಂತ ರೋಧಕದಲ್ಲಿನೂ 1 ಆಂಪಿಯರ್. ಹಾಗಾಗಿ ನೀಡಿರುವ ವಿದ್ಯುತ್ ಮಂಡಲದಲ್ಲಿನ ಅಮ್ಮೀಟರ್ ಮತ್ತು ವೋಲ್ಟಾಮೀಟರ್ಗಳ ಮೌಲ್ಯವನ್ನು ಕಂಡುಹಿಡಿಯಿರಿ ಅಂತ. ಅಮ್ಮೀಟರ್ ಮತ್ತು ವೋಲ್ಟಾಮೀಟರ್ಗಳ ಅಂದ್ರೆ, ಅಮ್ಮೀಟರ್ ಅಂದ್ರೆ ಅದು ವಿದ್ಯುತ್ ಪ್ರವಾಹವನ್ನ ಅಳೆಯುವಂತ ಉಪಕರಣ, ಅಂದ್ರೆ ವಿದ್ಯುತ್ ಪ್ರವಾಹವನ್ನ ಕಂಡುಹಿಡಿಯಿರಿ ಅಂತ ಅರ್ಥ. ವೋಲ್ಟಾಮೀಟರ್ ಅಂತಂದ್ರೆ ವಿಭವಾಂತರವನ್ನ ಕಂಡುಹಿಡಿಯಿರಿ ಅಂದಾಗ ಅಷ್ಟೇ, ಕನ್ಫ್ಯೂಷನ್ ಮಾಡ್ಕೋಬಾರ್ದು. ನಕ್ಷೆಯನ್ನ ಬಟನ ಈಗ ಮಂಡಲದಲ್ಲಿನ ಒಟ್ಟು ರೋಧ, ಮಂಡಲದಲ್ಲಿನ ಒಟ್ಟು ರೋಧ ಮೊದಲ ಏನ್ ಮಾಡಬೇಕು, ಲೆಕ್ಕ ಹಾಕೋಬೇಕು. ಮಂಡಲದಲ್ಲಿನ ಒಟ್ಟು ರೋಧ ಅಂದ್ರೆ RS ಇಸ್ ಈಕ್ವಲ್ ಟು ಏನು R1 R2 R3 ಮತ್ತೆ R4. ಅಂದ್ರೆ R1 ಎಷ್ಟದ 2 ಓಮ್ ಇದೆ, ಪ್ಲಸ್ R2 ಎಷ್ಟಿದೆ 3 ಓಮ್ ಇದೆ, ಪ್ಲಸ್ R3 ಎಷ್ಟಿದೆ 3 ಓಮ್ ಇದೆ, 3 ಓಮ್, ಪ್ಲಸ್ R4 ಎಷ್ಟಿದೆ 4 ಓಮ್ ಇದೆ. ಹೌದಾ? ಟೋಟಲ್ ಎಲ್ಲ ಸೇರಿದ್ರೆ ಎಷ್ಟಾಗ್ತದ ಮಂಡಲದಲ್ಲಿ ಒಟ್ಟು ರೋಧ 2 3 5 5 3 8 4 12 ಓಮ್. ಈಗ ನಮ್ಗೆ ಒಟ್ಟು ರೋಧ ಸಿಕ್ತು. ಏನ್ ಕಂಡುಹಿಡಿಬೇಕು ಈಗ ನಾವು? ವಿದ್ಯುತ್ ಪ್ರವಾಹವನ್ನ ಕಂಡುಹಿಡಿಬೇಕಂದ್ರೆ ಅಮ್ಮೀಟರ್ನ ಮೌಲ್ಯ. ಅದಕ್ಕಾಗಿ ಮಂಡಲದ ಒಟ್ಟು ವಿದ್ಯುತ್ ಪ್ರವಾಹ, ಒಟ್ಟು ವಿದ್ಯುತ್ ಪ್ರವಾಹ, ಒಟ್ಟು ವಿದ್ಯುತ್ ಪ್ರವಾಹ ಇಸ್ ಈಕ್ವಲ್ ಟು ಅಮ್ಮೀಟರ್ನ ಮೌಲ್ಯ. ಒಟ್ಟು ವಿದ್ಯುತ್ ಪ್ರವಾಹ ಅಂದ್ರೆ ಏನದು? ಅಮ್ಮೀಟರ್ನ ಮೌಲ್ಯವಾಗಿರ್ತದೆ. ಅಮ್ಮೀಟರ್ನ ಮೌಲ್ಯ, ಒಟ್ಟು ವಿದ್ಯುತ್ ಪ್ರವಾಹ ಅಂದ್ರೆ ಅದು ಅಮ್ಮೀಟರ್ನ ಮೌಲ್ಯವಾಗಿರ್ತದೆ. ಅದಕ್ಕಾಗಿ ಇಲ್ಲಿ ಏನದ ಅಂತಂದ್ರೆ ಅದು I ಇಸ್ ಈಕ್ವಲ್ ಟು V ಡಿವೈಡೆಡ್ ಬೈ R. V ಎಷ್ಟದ 6 ವೋಲ್ಟ್ ಅದ. ಓಮ್ ಇದು ರೋಧ ಎಷ್ಟದ 12 ಓಮ್ ಇದೆ. 6 1 6 6 2 12 ಅಂದ್ರೆ 1 ಡಿವೈಡೆಡ್ ಬೈ 2. 1 ಡಿವೈಡೆಡ್ ಬೈ 2 ಓಮ್ ಅಂದ್ರೆ 0.5 ಆಂಪಿಯರ್ ವಿದ್ಯುತ್ ಪ್ರವಾಹ ಆಯಿತು. 0.5 ವಿದ್ಯುತ್ ಪ್ರವಾಹ. ಈಗ ಮತ್ತೇನ್ ಕಂಡುಹಿಡಿಯಬೇಕಿದೆ ನಾವು? ವೋಲ್ಟಾಮೀಟರ್ನ ಮೌಲ್ಯ ಅಂದ್ರೆ ವಿಭವಾಂತರವನ್ನ ಕಂಡುಹಿಡಿಯಬೇಕು. ಈಗ ವಿಭವಾಂತರ ಈಕ್ವಲ್ ಟು ವೋಲ್ಟಾಮೀಟರ್ನ ಮೌಲ್ಯ ಈಸ್ ಈಕ್ವಲ್ ಟು ಏನದ? ವೋಲ್ಟಾಮೀಟರ್ ಮೌಲ್ಯ ಅಂದ್ರೆ V ಈಸ್ ಈಕ್ವಲ್ ಟು I ಇಂಟು R. I ಎಷ್ಟು ಬಂದದ? 0.5 ಆಂಪಿಯರ್. R ಎಷ್ಟದ? ಟೋಟಲ್ ನಮಗೆ 12 ಓಮ್. ಅಂದ್ರೆ 12 ಇದ್ರೆ 60 ಅಂದ್ರೆ 6 ವೋಲ್ಟ್. ಅಂದ್ರೆ 1 ವೋಲ್ಟ್. ವೋಲ್ಟೇಜ್ ಅದ್ರಾಗ ಬೇರೆ ಇರ್ತದೆ. ಕರೆಂಟ್ ಎಲ್ಲರದಾಗ ಸೇರಿದ್ದು, ವೋಲ್ಟೇಜ್ ಪ್ರತಿಯೊಂದರದಾಗ ಬೇರೆ ಇರ್ತದೆ. ಹಂಗಾಗಿ ಇಲ್ಲಿ ನಾವು ಅದನ್ನೇ ತಗೋಬೇಕು. ಕರೆಂಟ್ ತಗೊಂಬಾಳಿ ಏನದ ಅಂತಂದ್ರೆ ಎಲ್ಲಾನು ಒಟ್ಟು ಸೇರಿಸಿ ರೋಧ ತಗೋಬೇಕು. ವೋಲ್ಟೇಜ್ ಲೆಕ್ಕ ಹಾಕಿ ಆ ರೆಸಿಸ್ಟೆನ್ಸ್ ಅಷ್ಟೇ ತಗೋಬೇಕು. ಇದೊಂದು ನೆನ್ಪಿಡ್ಬೇಕು. ಗೊತ್ತಾಯ್ತಿಲ್ಲ? ಅಂದ್ರೆ ವೋಲ್ಟೇಜ್ ಡಿಫ್ರೆನ್ಸ್ ಇರ್ತದ. ಪ್ರತಿಯೊಂದು ಇದ್ರದಾಗ ವೋಲ್ಟೇಜ್ ಡಿಫ್ರೆನ್ಸ್ ಇರ್ತದೆ. ಇದ್ರಾಗ ಬೇರೆ ಇರ್ತದ, ಇದ್ರಾಗ ಬೇರೆ ಇರ್ತದೆ, ಇದ್ರಾಗ ಬೇರೆ ಇರ್ತದೆ. ಕರೆಂಟ್ ಮಾತ್ರ ಸೇಮ್ ಇರ್ತದೆ. ಕರೆಂಟ್ ಇದ್ದಾಗ ಟೋಟಲ್ ರೆಸಿಸ್ಟೆನ್ಸ್ ನೆನ್ಪಿಡ್ರಿ. ಇದೊಂದು ಎಲ್ಲಿ ಲೆಕ್ಕ ಬಂದಾಗ ಆತಿರ್ತಾವ.
ಒಂದ್ಸಾರ್ತಿ ಅದನ್ನ ನಾವು ಪಕ್ಕ ನೆಟ್ನಾಗ ಇಟ್ವಿ ಅಂದ್ರೆ ಟೋಟಲ್ ಕರೆಂಟ್ ಕಂಡಿಡಿಯಾರಿಗೆ ರೆಸಿಸ್ಟೆನ್ಸ್ ಟೋಟಲ್ ತೋರಿ, ವೋಲ್ಟೇಜ್ ಕಂಡಿಡಿಯಾರಿಗೆ ಪರ್ಟಿಕ್ಯುಲರ್ ರೆಸಿಸ್ಟೆನ್ಸ್ ವೋಲ್ಟೇಜ್ ಎಷ್ಟದ ಅದು ರೆಸಿಸ್ಟೆನ್ಸ್ ಎಷ್ಟದ ಅದನ್ನ ತೋರಿ. ಇದು ನೆನಪಿರ್ಲಿ, ಮುಂದೆ ಲೆಕ್ಕ ಮಾಡಿ ಇದು ತಪ್ಪು ಬೇಡ. ಏನ್ ಕೊಟ್ಟಿದ ನೋಡ್ರಿ, ವಿದ್ಯುತ್ ದೀಪದ ಮೌಲ್ಯ 60 ವ್ಯಾಟ್ ಇದೆ, ಅದರ ವೋಲ್ಟೇಜ್ 240 ಇದೆ, ಅದರ ರೋಧವನ್ನು ಕಂಡು ಹಿಡಿಯಿರಿ ಅಂತ. ಅದರ ವಿಭವಾಂತರವು 192 ವೋಲ್ಟೇಜ್ಗೆ ಇಳಿಸಿದರೆ ವಿದ್ಯುತ್ ದೀಪವು ಬಳಸಿದ ಸಾಮರ್ಥ್ಯ ಮತ್ತು ವಿದ್ಯುತ್ ರೋಧವನ್ನು ಕಂಡು ಹಿಡಿಯಿರಿ ಅಂತ. ಅದಕ್ಕಾಗಿ ಇಲ್ಲಿ ನಾವು ಫಸ್ಟಿಗೆ ರೋಧವನ್ನ ಕಂಡು ಹಿಡ್ಕೋಬೇಕು. ಅದಕ್ಕಾಗಿ ಏನದ ಅಂತಂದ್ರೆ ನಾವು ಮೊದಲು ಇಲ್ಲಿ ಕೊಟ್ಟಿರುವಂತದ್ದನ್ನ ಫಸ್ಟ್ ಬರ್ಕೊಳ್ಳೋಣ. ವಿದ್ಯುತ್ ದೀಪದ ಮೌಲ್ಯ ಎಷ್ಟದ ಅಂತಂದ್ರೆ 240 ವೋಲ್ಟ್ ಇದ್ದಾಗ 60 ವ್ಯಾಟ್ ಅದ. 192 ಇಳಿಸಿದಾಗ ಎಷ್ಟು ಅನ್ನೋದನ್ನ ಕಂಡಿಡೀರಿ ಅನ್ನ. ಅದ್ರ ಸಲಕ್ಕಾಗಿ ಏನದ ಅಂತಂದ್ರೆ ಸೂತ್ರ ಏನಿದೆ, P = V² / R ಇದೆ. ಅಂದ್ರೆ ಸಾಮರ್ಥ್ಯ ಕಂಡು